ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಟೊಮ್ಯಾಟೊ ದೋಸೆ, ಸೌತೆಕಾಯಿ ದೋಸೆ. ನೆನ್ನೆ ಹೇಳ್ದಂಗೆ ಟೊಮ್ಯಾಟೊ ದೋಸೆ, ಸೌತೆಕಾಯಿ ದೋಸೆ ಮತ್ತು ನಮ್ಮಮ್ಮ ಚಟ್ನಿ ಮಾಡ್ತಾ ಇದ್ದಾರೆ. ಸೊ ನೆನ್ನೆ ನಾವು ನಾರ್ಮಲ್ ದೋಸೆ ತೋರಿಸಿದ್ವಿ ಅಲ್ಲ, ನಾರ್ಮಲ್ ದೋಸೆ ತೋರಿಸಿದ್ವಿ. ಟೊಮ್ಯಾಟೊ ಮತ್ತು ಏನದು ಕ್ಯುಕಂಬರ್ ದೋಸೆ ನೀವು ತಿನ್ಬಿಟ್ರೆ ನಿಮ್ಮ ಮಕ್ಕಳು ನಿಮಗೆ ಜಾಸ್ತಿ ಇಷ್ಟಪಡ್ತಾರೆ. ಅಲ್ಲಿಗೆ ಅದಿತಿ ನಂಗೆ ಜಾಸ್ತಿ ಇಷ್ಟಪಡ್ತಾರೆ. ನಿಜ, ನನಗೆ ಟೊಮ್ಯಾಟೊ ದೋಸೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತೇ ಇದ್ದಿರಲಿಲ್ಲ ಗೈಸ್. ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ ಮಾಡಿಕೊಟ್ಟಿದ್ರು. ಇದೇನು ಅಂತ ನೋಡ್ಬಿಟ್ಟು ತಿಂದಾದ್ಮೇಲೆ ಎಷ್ಟು ಇಷ್ಟ ಆಯಿತು ಅಂದರೆ ಈಗಲೂ ಸೌತೆಕಾಯಿ ದೋಸೆ, ಟೊಮೆಟೊ ದೋಸೆ ಅಷ್ಟು ಇಷ್ಟಪಡ್ತೀನಿ. ಸೌತೆಕಾಯಿ ದೋಸೆ ಅಂತ ಒಳ್ಳೆ ಫ್ಲೇವರ್. ಹೌದು, ಒಳ್ಳೆ ಫ್ಲೇವರ್. ಮಕ್ಕಳು ತುಂಬಾ ಇಷ್ಟ. ಎಷ್ಟೋ 4-5 ತಿಂದ್ರು ಅವ್ರಿಗೆ ಏನು ಅನ್ಸೋದಿಲ್ಲ. ಟಿಫನ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ನೋಡಿ. ಹೌದು, ಆಮೇಲೆ ಹೆಲ್ದಿ ಕೂಡ ಅಲ್ಲ, ಎರಡೂ ತುಂಬಾ ಹೆಲ್ದಿನೇ. ಹೌದು. ಅಂಡ್ ಡಿಫ್ರೆಂಟ್ ಆಗಿ ಲೈಕ್ ಮಕ್ಳಿಗೆ ಸೇಮ್ ತಿಂದು ಬೋರ್ ಆಗಿರುತ್ತಲ್ಲ. ಅಕ್ಕಿ ಜಾಸ್ತಿ ಹೋಗಲ್ಲ, ಹಾ, ಕಾರ್ಸ್ ಜಾಸ್ತಿ ಹೋಗಲ್ಲ. ಸೌತೆಕಾಯಿ ಇರುತ್ತೆ ಇದ್ರಲ್ಲಿ, ಅದ್ರಲ್ಲಿ ಟೊಮೆಟೊ ಇರುತ್ತೆ, ತೆಂಗಿನಕಾಯಿ ಹಾಕಿರ್ತೀವಲ್ಲ, ಹಂಗಾಗಿ ಗುಡ್ ಫಾರ್ ಹೆಲ್ತ್. ಗುಡ್ ಫಾರ್ ಹೆಲ್ತ್. ಬನ್ನಿ ಮಾಡೋಣ. ಸೊ ಮಮ್ಮ ಏನೇನ್ ಬೇಕಂತ ಹೇಳಕ್ ರೆಡಿ ಇದ್ದೀರಾ? ರೆಡಿ ಇದೆ, ಹೇಳಿ. ನೋಡಿ, 1 ಪಾವು ಅಕ್ಕಿ ನೆನ್ಸಾಕೊಂಡಿದ್ದೀನಿ. ಓಕೆ, ದಪ್ಪ ಅಕ್ಕಿ. ಸೌತೆಕಾಯಿ ದೋಸೆಗೆ ನೆನ್ನೆ ನೆನೆಸಿರೋ ಅಕ್ಕಿ ಇದು. ಇದೊಂದು 4-5 ಗಂಟೆ ಟೈಮ್ ನೆನೆಸ್ಕೊಂಡ್ರು ಪರವಾಗಿಲ್ಲ. ಸೌತೆಕಾಯಿ ಇಟ್ಕೊಂಡಿದ್ದೀನಿ 3. ಆಮೇಲೆ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಯಾಕೆ ಜಾಸ್ತಿ ಅಂದರೆ ನಂಗೆ ಚಟ್ನಿಗೂ ಬೇಕು, ಸೌತೆಕಾಯಿ ದೋಸೆಗೂ ಬೇಕು, ಟೊಮ್ಯಾಟೊ ದೋಸೆಗೂ ಬೇಕು. ಓಕೆ, ಇಲ್ಲಿ ಟೊಮ್ಯಾಟೊ ದೋಸೆಗೆ ಇದನ್ನು ಅಷ್ಟೇ, ನಾನು ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಅಕ್ಕಿ ನೆನೆ ಹಾಕಿದ್ದೀನಿ. ಒಂದು 3-4 ಅದ್ರ ಜೊತೆಗೆ ಒಣಮೆಣಸು ನೆನೆ ಹಾಕಿದ್ದೆ. 2 ಸ್ಪೂನ್ ತೊಗರಿಬೇಳೆ, ಸ್ವಲ್ಪ ಶುಂಠಿ, 2 ದೊಡ್ಡ ಟೊಮ್ಯಾಟೊ ಹಣ್ಣು, ಉಪ್ಪು. ಚಟ್ನಿಗೆ ಚಟ್ನಿ ಇದು ಒಂಥರ ಹೋಟೆಲ್ ಸ್ಟೈಲ್ ಚಟ್ನಿ ಇದ್ದಂಗೆ. ಓಕೆ, ಇದಕ್ಕೆ ಕಡಲೆ ಎಲ್ಲ ಹಾಕೋದಿಲ್ಲ ನಾನು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಹುಣಸೆ ಹಣ್ಣು, ಉಪ್ಪು, ಹಸಿ ಶುಂಠಿ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ತೆಂಗಿನಕಾಯಿ. ಓಕೆ, ಈಗ ಫಸ್ಟ್ ಟೊಮ್ಯಾಟೊ ದೋಸೆನ ರುಬ್ಕೊಳ್ಳೋಣ. ಓಕೆ. ಸೊ ಟೊಮ್ಯಾಟೊ ದೋಸೆಗೆ ರುಬ್ಕೊಳ್ಳೋದಕ್ಕೆ ಫಸ್ಟ್ ಈ ಅಕ್ಕಿ ಮತ್ತೆ ಒಣ ಮೆಣಸನ್ನ ಹಾಕ್ತೀನಿ. ಓಕೆ, ನಿಮ್ಗೆ ಖಾರ ಜಾಸ್ತಿ ಬೇಡ ಅಂದ್ರೆ ಬೇಕಾದ್ರೆ 2 ತಕ್ಕೊಂಡ್ರು ಪರವಾಗಿಲ್ಲ. 3 ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಮೂರ್ ಮೆಣಸಿನ್ಕಾಯಿ. ಯಾಕಂದ್ರೆ ಸ್ವಲ್ಪ ಅಕ್ಕಿ ಇದೆಯಲ್ಲ. ಹಸಿ ಶುಂಠಿ, 2 ಸ್ಪೂನ್ ಬೇಳೆ, ನೆನೆ ಹಾಕಿದ್ದೆ ನಾನು. ತೊಗರಿ ಬೇಳೆ, 2 ದೊಡ್ಡ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಇದಿಷ್ಟು ರುಬ್ಕೊಂಡ್ರೆ. ಇದಕ್ಕೇನು ಫಸ್ಟ್ ನೀರು ಹಾಕೋದು ಬೇಡ, ಯಾಕಂದ್ರೆ ಟೊಮ್ಯಾಟೊ ನೀರು ಇರುತ್ತಲ್ಲ, ಹಂಗಾಗಿ ರುಬ್ಕೊಳ್ಳಿ. ಬೇಕಾದ್ರೆ ಆಮೇಲೆ ಸ್ವಲ್ಪ ಹಾಕಿ. ಸೊ ನಮ್ ಟೊಮ್ಯಾಟೊ ದೋಸೆಗೆ ರುಬ್ಕೊಂಡಾಗಿದೆ. ಕಲರ್ ನೋಡಿ, ಕಲರ್ ಯಾವ್ದೋ ಮನೆ ಪೇಂಟ್ ಹೊಡಿಯೋ ತರ ಇದೆ. ಪೀಚ್ ಅಲ್ಲ? ಹೌದು, ಪೀಚ್. ಇದನ್ನ ಸೈಡಿಗೆ ಇಡೋಣ. ಸೊ ಟೊಮ್ಯಾಟೊ ದೋಸೆ ಆಗಿದೆ, ಸಾರಿ ಟೊಮ್ಯಾಟೊ ದೋಸೆಗೆ ಹಿಟ್ಟಾಗಿದೆ, ಸೈಡಿಗೆ ಇಡೋಣ. ಈಗ ಸೌತೆಕಾಯಿ ದೋಸೆಗೆ ಏನೇನ್ ಬೇಕು? ಇದು ಎರಡು ಟ್ರಿಪ್ ರುಬ್ಕೊಳ್ಳೋಣ, ಸ್ವಲ್ಪ ಜಾಸ್ತಿ ಇದೆ. ಓಕೆ, 2 ಟ್ರಿಪ್ ರುಬ್ಕೊಳ್ಳೋಣ ಅಂತಿದ್ದಾರೆ. ಸೌತೆಕಾಯಿ ಸಿಪ್ಪೆ ಇರ್ಲಿ, ತೆಗಿಯೋದೇನ್ ಬೇಡ. ಓಕೆ, ತೊಳ್ಕೊಂಡು ಚೆನ್ನಾಗಿ ಕಹಿ ತಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕೊಬ್ಬರಿ ತುರಿ, ಉಪ್ಪು ಇಲ್ಲಿಟ್ಟಿದ್ದೀನಿ. ಉಪ್ಪು ಇದಕ್ಕೆ ಒಟ್ಟಿಗೆ ಆಮೇಲೆ ಹಾಕೋಣ ಬಿಡು. ಎಲ್ಲ ಆದ್ಮೇಲೆ 2 ಟ್ರಿಪ್ ಅಲ್ವಾ? ಇದಕ್ಕೂ ಅಷ್ಟೇ, ನೀರೇನು ಹಾಕೋದ್ ಬೇಡ, ಸೌತೆಕಾಯಿ ನೀರ್ ಇರುತ್ತೆ. ಓಕೆ ಗೈಸ್, ಟೊಮ್ಯಾಟೊ ಹಿಟ್ಟಿಗೂ ನೀರ್ ಹಾಕಿಲ್ಲ ನಾವು, ಹಂಗೆ ಇದೆ. ಸೊ 1 ಟ್ರಿಪ್ ರುಬ್ಕೊಂಡಾಗಿದೆ. ಇದೂ ಇನ್ನೊಂದು ಮನೆ, ಇನ್ನೊಂದು ರೂಮ್ ಪೇಂಟ್ ಇದ್ದಂಗಿದೆ. ಇದನ್ನೇ ಕವರ್ ಪೇಜಿಗೆ ಹಾಕಿದ್ರೆ ಯಾರಾದ್ರೂ ಪೇಂಟ್ ಅನ್ಕೊಬಿಡ್ತಾರೆ. ಪೇಂಟ್ ಅನ್ಕೊಂಡ್ಬಿಡ್ತಾರೆ, ಏನಿದು ಅದಿತಿ ಪೇಂಟ್ ಮಾಡಿಸಿದಾಳ ಮನೆಗೆ ಅಂತ. ಅದಕ್ಕೆ ಅಂದಿದ್ದು ಗೈಸ್, ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಕಲರ್ಫುಲ್ ಆಗಿ ಇದೆ ಅಂತ.
ಇನ್ನೊಂದು ಟ್ರಿಪ್ ರುಬ್ಕೋತಾ ಇದ್ದಾರೆ. ಸೊ ಗೈಸ್ ನೋಡಿ, ನಮ್ ದೋಸೆ ಹಿಟ್ಟು ರುಬ್ಕೊಂಡಿ ರೆಡಿ ಇದೆ ಎರಡೂನು. ಇವಾಗ ಉಳ್ದಿರೋದು ಚಟ್ನಿ ಮಾಡಕ್ಕೆ. ಬನ್ನಿ, ಚಟ್ನಿ 2 ನಿಮಿಷದ ಕೆಲಸ, ಬೇಗ ಚಟ್ನಿ ಆಗೋಗ್ಬಿಡುತ್ತೆ. ಇದಕ್ಕೆ ಉಪ್ಪು ಹಾಕಿಲ್ಲ ಗೈಸ್, ಸೊ ಉಪ್ಪು ಹಾಕ್ಬಿಡೋಣ. ತೊಳಿಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಮರಿಬೇಡಿ, ಎರಡಕ್ಕೂ ನೀರ್ ಹಾಕಿಲ್ಲ ನಾವು, ಮತ್ ನೀವು ಹಾಕೊಂಡ್ಬಿಡ್ಬೇಕು. ಈಗ ಚಟ್ನಿಗೆ ಈಗ ಚಟ್ನಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಇದನ್ನ ಹುರ್ಕೋಬೇಕಲ್ಲ. ಅದನ್ನ ಸ್ವಲ್ಪ ಹುರಿಬೇಕು. ಕೊಬ್ಬರಿ ತುರಿ, ಈಗ ಇದನ್ನ ಹುರಿದು ಹಾಕೋಣ. ಹುರ್ಕೊಂಬರೋಣ. ಇದನ್ನ ಹುರ್ಕೊಳ್ಳೋಣ. ನಮ್ಮ ಎಣ್ಣೆ ಕಾಯ್ಲಿ. ಎಷ್ಟು ಚಮಚ ಹಾಕ್ತಾ ಇದ್ದೀರಾ? 2 ಸ್ಪೂನ್ ಹಾಕ್ತಾ ಇದ್ದೀನಿ. 2 ಸ್ಪೂನ್. ಸ್ವಲ್ಪ ಹಾಕಿ, ಪರವಾಗಿಲ್ಲ, ಏನಾಗಲ್ಲ. ಯಾಕಂದ್ರೆ ಕಡಲೆ ಹಾಕಲ್ಲ ನಾವು. ಅದೇ ಆಯ್ತಾ. ಇದೊಂದು ಉದ್ದಿನ ಬೇಳೆ 2 ಸ್ಪೂನ್ ಇದು, 2 ಸ್ಪೂನ್ 2 ಸ್ಪೂನ್ ಇದು, 2 ಸ್ಪೂನ್ ಅದು. ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲಿ ನೋಡಿ, ಹುರ್ಕೊಂಡಾಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಹೌದು, ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಇವಾಗ ಇದನ್ನ ನಮ್ದು ರುಬ್ಬಕ್ಕೆ ತಗೊಳ್ಳೋಣ. ನಾನು ಈ ಕಡೆ ಬರ್ತಿದ್ದೀನಿ, ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ. ತಣ್ಣಗಾದ್ಮೇಲೆ ರುಬ್ಬಿ ಗೈಸ್. ಸ್ವಲ್ಪ ತಣ್ಣಗಾಗ್ಲಿ. ಓಕೆ, ಸೊ ಇವಾಗ ತಣ್ಣಗಾಗಿದೆ. ನಮ್ಮಮ್ಮ ಚಟ್ನಿನ ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂತಾರೆ. ಕ್ಯಾಪ್ ಹಾಕಿ. ನಮ್ ಚಟ್ನಿ ನೀಟಾಗಿ ರುಬ್ಬಿ ರೆಡಿ ಇದೆ. ಅಲ್ಲ, ಇವತ್ತೇನ್ ಎಲ್ಲ ಕಲರ್ ಕಾಣಿಸ್ತಾ ಇದೆಯಲ್ಲ ನನಗೆ. ನೋಡಿ, ಕಲರ್ ವಾಟ್ ಕಲರು ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್, ಆರೆಂಜ್, ಪೀಚ್. ಸ್ವಲ್ಪ ಹಾಕೋಣ. ಓಕೆ, ಒಂದ್ ಸ್ವಲ್ಪ ನೀರ್ ಹಾಕ್ತಾ ಇದಾರೆ. ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತಾ ಇದಾರೆ. ಸಾಕಾ? ಡನ್. ಇಲ್ಲಿ ನಮ್ ತವಾ ಕಾದಿದೆ. ದೋಸೆ ಬಿಟ್ಬಿಡೋಣಮ್ಮ. ಬನ್ನಿ ದೋಸೆ ಬಿಡೋಣ. ಸೊ ಗೈಸ್, ನಮ್ಮಮ್ಮ ಅಂದ್ರು ಒಂದ್ ಸ್ವಲ್ಪ ನೀರ್ ಹಾಕೋದಾರ, ಬಿಕಾಸ್ ಒಂದ್ 5 ನಿಮಿಷ ಬಿಟ್ಟಿದ್ವಿ ಅಂತ ಒಂಚೂರು ಚಿಕ್ಕಾಗಿದೆ, ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳಿ. ಇವಾಗ ಈ ಕಡೆಗೆ ಹಾಕಿ. ಸರಿ ಇದೆ. ಓಕೆ, ಸರಿ ಇದೆ ಅಲ್ಲ? ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು ನೋಡಿ. ಹಿಂಗೆ ಇಲ್ಲಿಗೆ ಹಾಕಿ. ಓಕೆ, ಈ ತರ ಕನ್ಸಿಸ್ಟೆನ್ಸಿ ಇರ್ಬೇಕು. ನಡೀರಿ, ಇವಾಗ ದೋಸೆ ಬಿಡೋಣ. ಫಸ್ಟ್ ಯಾವ್ದು ಬಿಡ್ತೀರಾ? ಫಸ್ಟು ಟೊಮೆಟೊ ದೋಸೆ ಬಿಡ್ಲಾ? ಹಾ, ಟೊಮೆಟೊ ನೋಡ್ರಿ ಹೆಂಗೆ ವಾವ್. ನಮ್ಮಮ್ಮ ದೋಸೆ ಬಿಡೋದ್ರಲ್ಲಿ ಪ್ರೋ ಅಂತ ಹೇಳ್ಬೋದು. ಈ ದೋಸೆ ನೋಡಿ. ಒಂಚೂರು ತುಪ್ಪ ಸವರ್ಬಿಡಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿಡೋದು. ಸ್ವಲ್ಪ ಹೊತ್ತು ಮುಚ್ಚಿಡೋಣ ಬೆಂಕಿಯಲ್ಲಿ. ಉಲ್ಟಾ ಹಾಕದ್ ಬೇಡ, ಅವಾಗ ಅದೇ ಮೇಲ್ಗಡೆನೂ ಮೇಲ್ಗಡೆ ಬೆಂದಿರುತ್ತೆ. ಓಕೆ, ನಮ್ ಟೊಮೆಟೊ ದೋಸೆ ರೆಡಿ ಇದೆ. ನೀಟಾಗಿ ನೀಟಾಗಿ ಫೋಲ್ಡ್ ಮಾಡಿ. ವಾವ್,
ಹೆಂಗ್ ಬಂದಿದೆ ನೋಡಿ. ನಮ್ ತಟ್ಟೆ ಹುಡುಕ್ತಾ ಇದಾರೆ, ಇಲ್ಲಿ ಯಾರೂ ತಟ್ಟೆ ಇಟ್ಟಿಲ್ಲ. ತಟ್ಟೆ ತಗೊಳ್ಳೋಣ. ಓಕೆ, ಹಾಕಿ. ಬರಲ್ವಂತೆ ಅದಿ ನಿಂಗದು, ನಿನ್ ತಟ್ಟೆಗೆ ಬರಲ್ವಂತೆ. ಆಹಾ, ನಮ್ಮಮ್ಮ ಎಷ್ಟಿದಾರೆ ನೋಡಿ ಗೈಸ್. ಸೌತೆಕಾಯಿ ದೋಸೆ ಹಾಕ್ತಾ ಇದಾರೆ. ವಾವ್. ಒಂದ್ ಸ್ವಲ್ಪ ತುಪ್ಪ ಸವರಿ ಇದನ್ನು ಮುಚ್ಚಿಡೋಣ. ಹಾಗೆ ಮುಚ್ಚಿರಿ. ನೋಡಿ ಏನ್ ಚಂದ ಕಲರ್ ಕಾಣ್ತಿದೆ ಅಲ್ವಾ ಅದೇ. ಹೌದು. ಎತ್ತಿ ನೋಡ ಅದ್ರ ಜೊತೆನೆ ಬರ್ತದೆ. ನಾನು ರೆಡಿ ಇದ್ದೀನಿ ಅದಿತಿಗೆ ತಟ್ಟೆಗೆ ಹಾಕಿ ತಿನ್ನೋದಕ್ಕೆ ಅಂತ. ಹೋಲ್ಡ್ ಮಾಡಿ. ಇದನ್ ಬೇಕಾದ್ರೆ ಉಲ್ಟಾನು ಮಾಡಿ ಹಾಕ್ಬೋದು, ಪ್ರಾಬ್ಲಮ್. ಹೌದಾ? ಒಂದ್ಸಲ ಹಿಂಗೆ ಸುಮ್ಮನೆ ಹಿಂಗೆ. ಓಕೆ, ಸಾಕು. ಯಾಕಂದ್ರೆ ಸೌತೆಕಾಯಿ ದೋಸೆ ಆಗಿದೆ. ನಿಂಗೆ ಕ್ರಿಸ್ಪಿ ಬೇಕಂದ್ರೆ ಇನ್ನೊಂದ್ಸಲಿ ಹಿಂಗೆ ಒಂದ್ ಸ್ವಲ್ಪ ಕಾಯಿಸ್ಬೇಕು, ಅವಾಗ ಕ್ರಿಸ್ಪಿ ಬರುತ್ತೆ. ಇಲ್ಲ ನಂಗೆ ಸೌತೆಕಾಯಿ ದೋಸೆ ಅದು ಹೆಂಗಿದ್ರು ಸಾಫ್ಟೇ ಬರುತ್ತೆ, ಸೌತೆಕಾಯಿ ಅಲ್ವಾ. ಹೆಂಗಿದ್ರು ಆಮೇಲೆ ಈಗ ತಕ್ಷಣ ತಿಂದ್ರೆ ಕ್ರಿಸ್ಪಿ, ಹೌದು. ಸ್ವಲ್ಪ ಹೊತ್ತಾದ್ರೆ ಸಾಫ್ಟ್. ಹೌದು. ಬನ್ನಿ ನಿಮ್ಮ ಸೌತೆಕಾಯಿ ದೋಸೆ. ನಮ್ದು ಟೊಮೆಟೊ ದೋಸೆ ಪಕ್ಕದಲ್ಲಿ ಇಡೋಣ. ಟೊಮೆಟೊ ದೋಸೆ ಪಕ್ಕದಲ್ಲಿ ಸೌತೆಕಾಯಿ ದೋಸೆ. ಇವಾಗ ಚಟ್ನಿ ಹಾಕೋಣ. ಅದಕ್ಕೆ ಚಟ್ನಿ. ಬಿಸಿ ಬಿಸಿ ದೋಸೆಗೆ ಬೆಣ್ಣೆ ಹಾಕ್ತಾ ಇದ್ದಾರೆ. ಕರಗ್ತಾನೆ ಇದೆ ಬೆಣ್ಣೆ, ಅಲ್ಲಿ ನೋಡಿ, ಅಲ್ಲಿ ಜಾರ್ತಾ ಇದೆ ಹಂಗೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ. ಓಕೆ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಬನ್ನಿ ಟೇಸ್ಟ್ ಮಾಡೋಣ. ಫಸ್ಟ್ ಸೌತೆಕಾಯಿ ದೋಸೆಯಿಂದಾನೇ ಮಾಡೋಣ. ಬೆಣ್ಣೆ ಹಂಗೆ ಕರ್ಗು ಹೋಗ್ತಾ ಇದೆ. ಬೆಣ್ಣೆ ಹಚ್ಕೊಳ್ಳೋಣ, ಚಟ್ನಿ ತಗೊಳ್ಳೋಣ. ಸೌತೆಕಾಯಿ ದೋಸೆ ಹಂಗೇನು ತಿನ್ಬೋದು, ಹಂಗೆ ಸಕ್ಕ ಟೇಸ್ಟ್. ಆಕ್ಚುಲಿ ನಾನು ಯಾವ ತರ ಅಂದ್ರೆ, ನಾನು ಹಂಗೆ ತಿನ್ನೋ ಪರ್ಸನ್ನೇ ನಾನು. ನಮ್ಮಪ್ಪ ತುಂಬಾ ಚಟ್ನಿ ತಿಂತಾರೆ, ನಾನು ಹಂಗೆ ತಿಂತೀನಿ. ನಮ್ಮಮ್ಮ ಬೆಣ್ಣೆ ಹಾಕೊಡ್ತಾರೆ ಯಾವಾಗ್ಲೂ. ಹಂಗೆ ತಿಂದ್ರು ಸಖತ್ತಾಗಿರುತ್ತೆ ಟೇಸ್ಟು. ಕ್ಯೂಕಂಬರ್ ಫ್ಲೇವರ್ ಅಂತೂ ದೋಸೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ವೆಜಿಟೇಬಲ್ಸ್ ಹೋದಂಗೂ ಆಯ್ತು, ತಿಂಡಿ ಕೊಟ್ಟಂಗೂ ಆಯ್ತು. ಬೆಸ್ಟ್ ತಿಂಡಿ ಇದು, ಟ್ರೈ ಮಾಡಿ. ಈಗ ಟೊಮೆಟೊ ದೋಸೆ. ಸಖತ್ತಾಗಿದೆ. ಟೊಮೆಟೊ ದೋಸೆ ಅಂತೂ ಸಖತ್ತಾಗಿದೆ. ಟೊಮ್ಯಾಟೊ ದೋಸೆಗೆ ಹಾಕಿದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಬಿಲೀವೇ ಮಾಡಿರಲ್ಲ, ಅಷ್ಟು ಚೆನ್ನಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಅದೇ ಹೇಳಿದ್ನಲ್ಲ, ವೆಜಿಟೇಬಲ್ಸ್ ಹೋದಂಗೂ ಆಯ್ತು, ಒಳ್ಳೆ ಫುಡ್ ಕೊಟ್ಟಂಗೂ ಆಯ್ತು ಮಕ್ಕಳಿಗೆ. ವೆರಿ 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 ಡಿಲಿಷಿಯಸ್ ಆಗಿದೆ. ಟ್ರೈ ಮಾಡ್ಬಿಟ್ಟು ನೀವೇ ನಂಗೆ ಕಾಮೆಂಟ್ಸ್ ಅಲ್ಲಿ ಹೇಳ್ತೀರಾ. ಬೇಗ ಹೋಗಿ ರೆಸಿಪಿ ನೋಡಾಯ್ತಲ್ವಾ, ಬೇಗ ಹೋಗಿ. ಆಮೇಲೆ ಇದ್ರಲ್ಲಿ ಹಾಕಿರೋ ಹಸಿ ಏನದು ಒಣ ಮೆಣಸು, ಶುಂಠಿ, ಒಣ ಮೆಣಸು ಬೇಳೆ ಸ್ಲೈಟ್ ಆಗಿ ಫ್ಲೇವರ್ ಕೊಡುತ್ತೆ. ಸ್ಲೈಟ್ ಆಗಿ ಫ್ಲೇವರ್ ಕೊಡುತ್ತೆ. ಬಟ್ ಮಕ್ಕಳಿಗೆ ಏನು ಖಾರ ಅನ್ಸಲ್ಲ, ತುಂಬಾ ಇಷ್ಟಪಡ್ತಾರೆ. ಟ್ರೈ ಮಾಡಿ. ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಸಕ್ಕತ್ತಾಗಿದೆ.